ಏನ್ ಮಾಡ್ಬೋದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಕ್ಷಾಸ್ ಅಮೇಜಿಂಗ್ ವರ್ಲ್ಡ್. ಸೊ ಇವಾಗ ನಾವು ಆಲ್ರೆಡಿ ಹೋಟೆಲಲ್ಲಿ ಇದ್ದೀವಿ. ನಾನು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೋಡ್ಕೊಬರೋಣ ಏನೇನಾಗಿತ್ತು ಅಂತ. ಲೆಟ್ಸ್ ಗೋ ರಿವೈಂಡ್. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಚಿತ್ರದುರ್ಗ ಕೋಟೆಯಲ್ಲಿದ್ದೀವಿ. ನೋಡಿ, ಕೋಟೆ ಎಂಟ್ರೆನ್ಸ್ ಇದೆ. ಇಲ್ಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ಟು ಬರಬೇಕು ನಾವು. ಫುಲ್ ಸುಟ್ಟೋಗ್ತಾ ಇದೆ ವೆದರ್. ಅದಕ್ಕೆ ಎಲ್ಲರೂ ಕೂಡ ಛತ್ರಿ ಇಟ್ಕೊಂಡು, ಹ್ಯಾಟ್ ಹಾಕ್ಕೊಂಡು, ವೇಲೆಲ್ಲ ಸುತ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಎಣ್ಣೆ ಕೊಳದ ಹತ್ರ ಬಂದಿದ್ದೀವಿ. ಇದ್ರ ಪಕ್ಕನೇ ಒಂದು ಚಿಕ್ಕ ಜಾಗ ಇದೆ. ಅಲ್ಲಿ ಸೋಲ್ಜರ್ಸ್ ಎಲ್ಲ ಮಲ್ಕೋತಿದ್ರು ಅಂತ ಹೇಳಿದ್ರು ಗೈಡ್ ನಮಗೆ. ನನ್ನ ಹೆಸರು ಚನ್ನಬಸಪ್ಪ ಅಂತ ಹೇಳಿ. ನೋಡಿ, ಚಿತ್ರದುರ್ಗದ ಕೋಟೆಯನ್ನ 7 ಸುತ್ತಿನ ಕೋಟೆ ಅಂತ ಕರೀತಾರೆ. ಆ 7 ಸುತ್ತಿನ ಕೋಟೆಯಲ್ಲಿ ನೀವು ಎಂಟ್ರಿಯಾಗಿ ಬಂದಿರೋದು 3ನೇ ಸುತ್ತಿನ ಕೋಟೆ ಬಾಗಿಲು. ನಿಮಗೆ ಗೊತ್ತಿರಲ್ಲ, ಇದು ಮೊದಲನೇ ಬಾಗಿಲು, ಫಸ್ಟ್ ಬಾಗಿಲು ಅಂತಂದ್ರೆ ಒಳಗಡೆ ಬಂದ್ಬಿಟ್ಟಿರ್ತಾರೆ. ರೋಡಿಂದ ಬರುವಾಗ ಆನೆ ಬಾಗಿಲು ಅಂತ ಸಿಗುತ್ತೆ. ಅವೆರಡೂ ಕೂಡ ಊರಲ್ಲಿ ಸೇರ್ಕೊಂಡಿದೆ. ಈಗ ನೀವು ಎದುರುಗಡೆ ಬಂದಿರೋದು 3ನೇ ಸುತ್ತಿನ ಕೋಟೆ ಬಾಗಿಲು, ಕಾಮನ್ ಬಾಗಿಲು ಅಂತ ಕರೀತಾರೆ. 1562ರಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ಮಹಾರಾಜರು ಈ ಕೋಟೆ ನಿರ್ಮಾಣ ಮಾಡ್ತಾರೆ. ಆ ರಾಜರೆಲ್ಲ ಕಾಮಗೇತಿ ವಂಶಸ್ಥರಿಂದ ಕಾಮನ್ ಬಾಗಿಲು ಅಂತ ಕರೆದ್ರು. ಟಿಕೆಟ್ ತಗೊಂಡು ಒಳಗಡೆ ಬರ್ಬೇಕಾದ್ರೆ ಅಲ್ಲಿ ಗೋಡೆ ಮೇಲೆ ಒಂದು ಹಾವಿನ ಚಿತ್ರ ಕಲ್ಲಿ ಮೇಲೆ ಕೆತ್ತನೆ ಮಾಡಿದ್ದಾರೆ, ನೋಡ್ಕೊಂಡ್ ಬಂದಿರಾ? ನೋಡಿ, ಕೋಟೆ ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ಹಾವು ಯಾವ ತರ ಸುತ್ತಿ ಬೆಳೆಸಿ ಬರುತ್ತೋ ಆ ತರ ಕೋಟೆ ಕಟ್ತಾ ಹೋಗಿದ್ದಾರೆ. ಕೋಟೆ ಯಾವ ಬಾಗಿಲು ನೇರವಾಗಿಲ್ಲ. ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲಿ ಎಣ್ಣೆ ಕೊಳ ಅಂತ 2 ತೊಟ್ಟಿದೆ. ಆ 2 ಎಣ್ಣೆ ಕೊಳ ನೋಡ್ಕೊಳ್ಳೋದಕ್ಕೊಬ್ಬ ಕಾವಲ್ಗಾರನ ಮನೆ, ಸೆಕ್ಯೂರಿಟಿ ಹೌಸ್. ಕಟ್ಟಿದಂತ ಕಾಲಮಾನಕ್ಕೆ ಹೋದ್ರೆ 15ರಿಂದ 17 ಶತಮಾನದ್ದು. 1562ರಲ್ಲಿ ಪ್ರಾರಂಭ ಆಗುತ್ತೆ, 1779 ಅಂತ್ಯ ಆಗುತ್ತೆ. ಇಡೀ ಕೋಟೆನ ಕಟ್ಟೋದಕ್ಕೆ ತಗೊಂಡಂತ ಸಮಯ 211 ವರ್ಷ. ಇದನ್ನ ಕಸ್ತೂರಂಗಪ್ಪ ನಾಯಕನ ಬಾಗಿಲು ಅಂತ ಕರೀತಾರೆ. ಬರ್ತಾ ನಾವಿಲ್ಲಿ ಜ್ಯೋತಿರಾಜ್ ಅವ್ರನ್ನ ನೋಡಿದ್ವಿ. ಇವ್ರ ದಿನ ಇಲ್ಲಿ ಬರ್ತಾರಂತೆ. ಆಮೇಲೆ ಗೈಡ್ ಹೇಳಿದ್ರು ಹೋಗ್ತಾ 6ನೇ ಬಾಗಿಲಲ್ಲಿ ಅವ್ರು ಹತ್ತು ತೋರಿಸ್ತಾರೆ ಅಂತ. ಇದು ಇಲ್ಲಿನ ರಾಜರ ಮನೆ ದೇವರು, ಅದಕ್ಕೆ ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಇಲ್ಲಿವರೆಗೂ ಸೆಕ್ಯೂರಿಟಿ ಇರೋಂಥ ಸ್ಥಳ. ಈ ಬಾಗಿಲಿಗೆ ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರೆ. ಇವೆಲ್ಲ ಧಾನ್ಯಗಳನ್ನ ಸಂಗ್ರಹಣೆ ಮಾಡುವಂತ ಕಣಜಗಳು, ಫುಡ್ ಸ್ಟೋರೇಜ್ ರೂಮ್. ಈಗ ನಾವು ಕೋಟೆಗೆ ಅರ್ಧಕ್ಕೆ ಬಂದಿದ್ದೀವಿ ಅಂದ್ರೆ ಮಧ್ಯದಲ್ಲಿ ನಾವು ನಾವೀಗ ಎಷ್ಟು ಭಾಗ ಹತ್ತಿದ್ವಿ ಅಷ್ಟೇ ಭಾಗ ಹಿಡಿಬೇಕು, ಮತ್ತೆ ರಿಟರ್ನ್ ಈಗ ಬರ್ತೀರಾ. ಇವಾಗ ನಾವು ಈ ಚಿತ್ರದುರ್ಗ ಫೋರ್ಟ್ನ ಮಧ್ಯ ಅಂದ್ರೆ ಹೃದಯ ಭಾಗಕ್ಕೆ ಬಂದಿದ್ದೀವಿ. ಇವಾಗ ನಾವು ಎಷ್ಟು ಮೆಟ್ಲು ಹತ್ತಿದೀವೋ ಅಷ್ಟನ್ನೇ ಇಳಿಬೇಕು ಅಂತ. ಇಲ್ಲಿರೋ ದೇವಸ್ಥಾನಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುತ್ತೆ, ಮತ್ತು ವರ್ಷಕ್ಕೆ ಒಂದ್ಸತಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ನಡೆಯೋ ಟೈಮಲ್ಲಿ ದೀಪವನ್ನು ಇಡೋಕ್ಕೆ ಅಂತ ವಿಶೇಷವಾಗಿ ಮಾಡಿರುವಂತಹ ದೀಪಸ್ತಂಭ ಇದು. ಎಲ್ಲ ಬೆಟ್ಟದ ಹಿಂಭಾಗದಲ್ಲಿ ಸಿಕ್ಕಿದೆ. ಈ ಬೆಟ್ಟ ಇದೆಲ್ಲ, ಈ ಬೆಟ್ಟದ ಹಿಂದ್ಗಡೆ 2 ಕಿಲೋಮೀಟರ್ ಹಿಂಭಾಗ ಹೋದ್ರೆ ಈ ತರ ಒಂದು ಮಣ್ಣಿನ ಮನೆಗಳಿದೆ. ಆ ಮಣ್ಣಿನ ಜಾಗವನ್ನೇ, ಮಣ್ಣಿನ ಮನೆಗಳನ್ನೇ ಅರಮನೆಗಳು ಅಂತ ಕರೀತಾರೆ. ಎಲ್ಲ ಕಡೆ ಕಲ್ಲಲ್ಲಿ ಕಟ್ಟಿ ಮಣ್ಣಲ್ಲಿ ಯಾಕೆ ಕಟ್ಟೋರು ಅಂದ್ರೆ, ಇನ್ನೂ ಕೇಳ್ತಾರೆ, ಮದಕರಿ ನಾಯಕರೇಂದ್ರ ರಾಯಲ್ ಫ್ಯಾಮಿಲಿ ಅಲ್ಲ, ಮೈಸೂರು ಮಹಾರಾಜರ ತರ, ವಿಜಯನಗರ ಅರಸರ ತರ ಇದ್ದಂತಾರಲ್ಲ, ಪಾಳ್ಯಗಾರರು ಇವರು. ಮದಕರಿ ನಾಯಕನಿಗೆ ಮಂತ್ರಿ ಇರ್ತಾರಲ್ಲ, ಆ ಮಂತ್ರಿ ಅವ್ರ ಕಡೆ ಇನ್ವಾಲ್ವ್ ಆಗಿರ್ತಾನೆ. ಆ ಮಂತ್ರಿ ಹೆಸರು ಕಳ್ಳಿ ನರಸಪ್ಪ ನಾಯಕ ಎಂಬ ಮಂತ್ರಿ. ಅವ್ರ ಕಡೆ ಇನ್ವಾಲ್ವ್ ಆದಾಗ ರಾಜ ಸುಲಭವಾಗಿ ಸೋತ್ಬಿಟ್ಟು 5ರಲ್ಲಿಗೆ ಸೆರೆ ಸಿಕ್ಬಿಡ್ತಾನೆ. ರಾಜ ಸೆರೆ ಆದ್ಮೇಲೆ ರಾಜನಿಗೆ 2 ಹೆಂಡತಿಯರು ಇರ್ತಾರೆ. ಅವನ ಅಕ್ಕ ತಂಗಿ ಮದುವೆ ಆಗಿರ್ತಾನಂತೆ, ಯಾಕೆಂದ್ರೆ ಮಕ್ಕಳಾಗಿಲ್ಲ ಅಂತ. ಅಕ್ಕ ತಂಗಿಯರು ಏನ್ ಮಾಡ್ತಾರಂದ್ರೆ, ರಾಜ 5ರಲ್ಲಿ ಕಡೆ ವಶವಾಗಿದ್ದಾನೆ, ನಾವು ಕೂಡ ಅವ್ರ ಕಡೆ ವಶವಾಗಬಾರ್ದು ಅಂತೇಳಿ ಅಕ್ಕ ಒಂದ್ ಕಡೆ ತಂಗಿ ಒಂದ್ ಕಡೆ ಬಂದು ಸೂಸೈಡ್ ಮಾಡ್ಕೊಳ್ತಾರಂತ. ಆ ಸೂಸೈಡ್ ಆದಂತ ಜಾಗಗಳಿಗೆ ಅಕ್ಕ ತಂಗಿ ಹೊಂಡ ಅಂತಾನೆ ಹೆಸರು ಬಂತು. ಅದಕ್ಕೆ ಮೇಲೆ ಪ್ರತಿನಿತ್ಯ ಪೂಜೆಗಳನ್ನ ಮಾಡಕ್ಕೆ ಅಲ್ಲೆಲ್ಲ ದೇವಸ್ಥಾನ ಕಟ್ತಾ ಹೋದ್ರು. ಅಲ್ಲಿ ಚಿಕ್ಕ ದೇವಸ್ಥಾನ ಕಾಣುತ್ತೆ ಮೇಲ್ಗಡೆ, ಅದು ನಾಗಲಿಂಗೇಶ್ವರ ದೇವಸ್ಥಾನ ಅಂತ. ನೋಡಿ, ಅಲ್ಲೊಂದಿದೆ ಆ ಕಾರ್ನರ್ ಅಲ್ಲಿ, ಅದು ಕಾಶಿ ವಿಶ್ವನಾಥ ದೇವಸ್ಥಾನ. ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ, ಈ ಕಡೆ ತುಂಗಭದ್ರೇಶ್ವರ ದೇವಸ್ಥಾನ. ಈ ತರ ತುಂಬಾ ದೇವಾಲಯಗಳಿದೆ. ಕೆಲವೆಲ್ಲ ಹೊಡೆದಾಕಿದ್ದಾರೆ, ಕೆಲವು ಪೂಜೆ ಆಗುತ್ತೆ, ಕೆಲವು ಪೂಜೆಗಳು ನಡೆಯಲ್ಲ, ಭಿನ್ನವಾಗಿರುತ್ತೆ. ಇಲ್ಲಿ ವಾಲ್ಸ್ಗಳ ಮೇಲೆ ಸಣ್ಣ ಸಣ್ಣ ಸ್ಕಲ್ಪ್ಚರ್ಸ್ಗಳು ಕಾರ್ವಾಗಿರೋದು ದೃಷ್ಟಿ ಆಗಬಾರ್ದು ಅಂತ, ಮತ್ತು ಇಲ್ಲಿ ಮೀನಿರೋದು ಇಲ್ಲೆಲ್ಲ ವಾಟರ್ ಸೋರ್ಸ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಓಬವ್ವನ ಸಮಾಧಿ ಇದೆ. ಇಲ್ಲೇ ಓಬವ್ವನ ಮಣ್ಣು ಮಾಡಿರೋದು. ಓಬವ್ವನೊಳೊಬ್ಬ ಸಾಮಾನ್ಯ ಗೃಹಿಣಿ, ಕಾವಲ್ಗಾರನ ಹೆಂಡತಿ. ಒನಕೆ ಓಬವ್ವನ ಗಂಡನ ಹೆಸರು ಮದ್ದ ಹನುಮಯ್ಯ ಅಥವಾ ಮದ್ದ ಹನುಮಪ್ಪ. ಮಧ್ಯಾಹ್ನದ ಊಟದ ಟೈಮ್, ಊಟಕ್ಕಂತ ಕಲ್ಲಿನ ಭಾಗದಲ್ಲಿ ಮನೆ. ಇಲ್ಲಿಂದ ದಾರಿ ಇದೆ ನೋಡ್ಬೋದು. ಕಲ್ಲಿನ ಅಡಿಯೆಲ್ಲ ವಾಸ, ಬಂಡೆ ಜಾಗ ವಾಸ ಅವ್ರಿಗೆ. ಅಲ್ಲಿ ಬಂದ ತಕ್ಷಣ ಊಟಕ್ಕೆ ಕೊಡ್ತಾರೆ. ನೀರ್ ಖಾಲಿಯಾಗಿರುತ್ತೆ ಮನೆಯಲ್ಲಿ. ಆ ನೀರ್ ತರೋಣ ಅಂತ ಆ ಬ್ಯಾಗಕ್ಕೆ ಹೋಗ್ತಾರಲ್ಲ, ನೀರ್ ನೋಡಿದಾರಲ್ಲ, ಆ ನೀರ್ ತಗೊಂಡು ಬರ್ಬೇಕಾದ್ರೆ ಕೆಳಗಡೆ ತಿಂಡಿದೆ.
ಆ ಕಲ್ಲಿನಡಿಯಿಂದ ಒಬ್ಬ ವ್ಯಕ್ತಿ ಬರೋದು ಕಾಣುತ್ತೆ. ಒಬ್ಬವನಿಗೆ ಗಂಡ ಊಟ ಮಾಡ್ತಿರ್ತಾನೆ. ಆಗಿನ ಕಾಲದಲ್ಲಿ ಗಂಡ ಊಟ ಮಾಡಬೇಕಾದ್ರೆ ಮತ್ತೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಗಂಡನಿಗೆ ಡಿಸ್ಟರ್ಬ್ ಮಾಡಬಾರ್ದು, ಗಂಡನಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಯಾರಿಗೆಲ್ಲ ಮನೆ ಹತ್ರ ಹೋಗ್ತಾರೆ. ಅದು ಉಲ್ಟಾಗಿದೆ. ನೋಡಿ, ಗಂಡನಿಗೆ ಊಟ ಕೊಟ್ಟ ಆಯ್ತು, ಪಕ್ಕದಲ್ಲಿ ನೋಡ್ತಾರೆ, ಪಕ್ಕದಲ್ಲಿ ಒಂದು ಒನಕೆ ಕಾಣುತ್ತೆ, ಆ ಒನಕೆನ ಎತ್ಕೊಳ್ತಾರೆ, ಎತ್ಕೊಂಡು ಸೀದಾ ಕಿಂಡಿ ಹತ್ರ ಹೊರಡ್ತಾರೆ. ಹೋಗ್ಬಿಟ್ಟು ಅಲ್ಲಿಂದ ಬಂದಂತ ಎಲ್ಲರೂ ನೋಡ್ದಾಕ್ತಾರೆ. ಕಡೆ ಹೋಗಿರೋಂಥ ವ್ಯಕ್ತಿಗೆ ಅವನಿಗೆ ಅನುಮಾನ ಬಂತು, ಯಾಕೆ ಇಷ್ಟ ತರ ನೀನ್ ಯಾರು ಬರ್ಲಿಲ್ವಲ್ಲ ವಾಪ, ಹಿಂದೆ ಬರ್ಲಿಲ್ವಲ್ಲ ಅಂತ ಅವನಿಗೆ ಡೌಟ್ ಬರುತ್ತೆ. ಹಿಂದಿಂದ ಹೋಗಿ ಆಕೆನ ಚುಚ್ಚುಬಿಟ್ಟು ಸಾಯಿಸ್ತಾರೆ. ಅದಾದ್ಮೇಲೆ ಅದಕ್ಕೆ ಹೆಸರು ಬಂದಿದ್ದು ಒನಕೆ ಒಬ್ಬವನೇ. ಈ ಕಿಂಡಿಯಿಂದ ಎಲ್ಲರೂ ಹೊರಗೆ ಟ್ರೈ ಮಾಡ್ತಿದ್ರು. ಹಾಗೆ ಮೇಲ್ ಬಂದಾಗ ನಾವಿಲ್ಲಿ ಹಿಡಂಬಿ ದೇವಸ್ಥಾನಕ್ಕೆ ಬಂದಿದ್ವಿ. ಅದನ್ನ ಹತ್ತಿ ಬರ್ಬೇಕಂದ್ರೆ ತುಂಬಾ ಮೆಟ್ಲುಗಳಿದೆ, ಜಾರುತ್ತೆ ಅದು. ಇಲ್ಲಿನ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಆಗ್ಲೇ ಹೇಳ್ದಾಗೆ ಇಲ್ಲಿ ಜ್ಯೋತಿರಾಜ್ ಅವರು ನಮಗೆ ಗೋಡೆ ಹಾಕಿ ತೋರಿಸ್ತಾ ಇದ್ದಾರೆ. ಚಿತ್ರದುರ್ಗದ ಕೋಟೆಯಿಂದ ಆಚೆ ಬಂದ್ವಿ. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ಹೋಗ್ತಾ ಆನ್ ದ ವೇ ಹಾಗೆ ನಾವು ಹಾಡು ಹಾಡ್ಕೊಂಡು ಹೋಗ್ತಿದ್ವಿ. ಊಟಕ್ಕೆ ನಾವಿಲ್ಲಿ ಖಾನಾವಳಿ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ವಿ. ಇದು ಚಿತ್ರದುರ್ಗ ಕೋಟೆ ಹತ್ರನೇ ಇರೋದು. ಇಲ್ಲೇನು ಫೇಮಸ್ ಅಂದರೆ ಚಪಾತಿ ಊಟ, ಹಾಗಾಗಿ ನಾವೆಲ್ಲರೂ ಅದನ್ನೇ ಆರ್ಡರ್ ಮಾಡಿದ್ವಿ. ಚಿತ್ರದುರ್ಗದಲ್ಲಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ವೋ ಅದೆಲ್ಲ ವಿಸಿಟ್ ಮಾಡಾಯಿತು. ಈಗ ನಮಗೆಲ್ಲರಿಗೂ ಬೆಳಗ್ಗೆಯಿಂದ ಜರ್ನಿ ಮಾಡಿ ಸುಸ್ತಾಗಿರೋದ್ರಿಂದ ಮಲ್ಕೊಂಡು ಬಿಟ್ವಿ. ಮಂತ್ರಾಲಯಕ್ಕೆ ಹೋಗಿರೋ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.